ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಾಗೆ ಎಲ್ಲರಿಗೂ ಹ್ಯಾಪಿ ದಸರಾ. ನಾನು ಬೆಳಗ್ಗೆನೇ ಎದ್ದು ಈ ರಂಗೋಲಿಯನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡೆ ಈ ರಂಗೋಲಿನ ಹಾಕಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಆ ಚಿಕ್ಕ ಚಿಕ್ಕ ಹೆಜ್ಜೆಗಳು ನೋಡ್ತಾ ಇದ್ದರೆ ಅಮ್ಮನವರೇ ಮನೆಗೆ ಬಂದಂಗೆ ಅನ್ನಿಸ್ತು ನನಗೆ. ಒಂದು ನಿಮಿಷ, ಹಾಫ್ ಆನ್ ಅವರು ಆ ಖುಷಿ ನನಗೆ ಇರಲಿಲ್ಲ. ನನ್ನ ಮಗ ಎಲ್ಲ ಹಾಳು ಮಾಡಿಬಿಟ್ಟ. ಇವತ್ತೇ ನಾನು ಇವನ್ನೆಲ್ಲ ಅಂದರೆ ನಮ್ಮ ಕಡೆ ಹಳ್ಳಿ ಕಡೆ ಅಲ್ವಾ, ಸೊ ನಾವೆಲ್ಲ ಇದೇ ರೀತಿ ಮಾಡೋದು. ಮನೇಲಿ ನಾವು ಈ ವರ್ಷ ಎಲ್ಲ ಯೂಸ್ ಮಾಡೋವೇ ಇಲ್ಲ, ನಾವು ತೊಳೆದಿಕ್ತೀವಿ. ನಮಗೆ ರೈತರಿಗೆ ಆಯುಧ ಅಂದರೆ ಅದೇನೆ. ನನ್ನ ಮಕ್ಕಳನ್ನೆಲ್ಲ ರೆಡಿ ಮಾಡಿದೆ, ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ರು. ಅದಾದ ನಂತರ ನಾನು ಸ್ಟವ್ಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಪೂಜೆ, ವಿಡಿಯೋ ಮಾಡ್ತಿರೋದು. ನನಗೆ ಸ್ಟವ್ಗೆ ನಾನು ಯಾವತ್ತೂ ರಂಗೋಲಿ ಹಾಕಿರಲಿಲ್ಲ. ಸೊ ಈ ಸರಿ ಟ್ರೈ ಮಾಡೋಣ ಅಂತ ಸ್ಟವ್ಗೆಲ್ಲ ಪೂಜೆ ಮಾಡಿ ರಂಗೋಲಿ ಹಾಕಿದೆ. ಚಿಕ್ಕ ಚಿಕ್ಕ ರಂಗೋಲಿ ಹಾಕಿದ್ದೀನಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ. ನಮ್ಮ ಮನೇಲಿ ಒಲೆ ಇದ್ದಾಗ ಒಲೆಗೆ ನಾವು ಪೂಜೆ ಮಾಡಿ ರಂಗೋಲಿ ಹಾಕ್ತೀವಿ, ಆದರೆ ಸ್ಟವ್ಗೆ ಯಾವತ್ತೂ ನಾನು ಹಾಕಿಲ್ಲ. ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿಕೊಂಡು, ನಮ್ಮ ಕಡೆ ಜಾತ್ರೆ ನಡೆಯುತ್ತೆ. ಸೊ ನಾವೆಲ್ಲ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಜಾತ್ರೆಗೆ ಹೋಗ್ತೀವಿ. ಮಾರನೇ ದಿನ ನಮ್ಮ ಕಡೆ ಚೆನ್ನಾಗಿರೋದು, ನಾವು ಸಿಂಪಲ್ಲಾಗಿ ಆಯುಧ ಪೂಜೆ ಮಾಡ್ತೀವಿ. ಅದಾದ ನಂತರ ಮಾರನೇ ದಿನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. ನನ್ನ ಮಕ್ಕಳೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಆಗ್ತವ್ರೆ, ಹಾಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಮನೆಯಲ್ಲಿರೋ ಬೈಕ್ಸ್ಗೆ ಪೂಜೆ ಮಾಡೋಣ ಅಂದರೆ ಇವತ್ತೂ ಆಫೀಸ್ ಇಟ್ಕೊಂಡಿದ್ರು, ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಈ ವರ್ಷ ಸಿಂಪಲ್ಲಾಗಾದರೆ ಪೂಜೆ ಆದರೆ ಕಂಪ್ಲೀಟ್ ಮಾಡಿದೆ. ದೇವರು ನಿಮ್ಮೆಲ್ಲರನ್ನ ಸುಖ ಶಾಂತಿ ನೆಮ್ಮದಿಯಿಂದ ಸಂತೋಷವಾಗಿರಲಿ ಅಂತ ದೇವರಲ್ಲಿ ಕೋರುತ್ತೇನೆ. ನಮ್ಮ ಮನೆ ಆಯುಧಗಳಿಗೆ ಪೂಜೆ ಆದರೆ ಆಗೋಯ್ತು. ನನ್ನ ಚಿಕ್ಕ ಮಗಳೇ ಫಸ್ಟ್ ಮಾಡಬೇಕು ಅಂತ ಅಳ್ತಾ ಇದ್ದಾಳೆ. ಇಬ್ಬರು ಹೆಣ್ಮಕ್ಳಿದ್ರೆ ಇದೇ ರೀತಿ ಅಲ್ವಾ, ನಾನು ಫಸ್ಟ್ ಅಂತಾರೆ. ರಾತ್ರಿ ಮೆರವಣಿಗೆಗೆ ಬರ್ತಾರೆ, ಅದಕ್ಕೆ ನಾನು ಸೊ ಪ್ಲೇಟಲ್ಲಿ ಫಸ್ಟೇ ಇಟ್ಕೊಂಡಿದ್ದೀನಿ ದೇವರಿಗೆ ಪೂಜೆಗಂತ. 8:30 9:00 ಬರ್ತಾರೆ ಅಂದ್ಕೊಂಡಿದ್ದೆ. ಸೊ 12:30 ಆಗೋಯ್ತು ಬರೋಷ್ಟೊತ್ತಿಗೆ ಮೆರವಣಿಗೆಗೆ. ಸೊ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.